ಹಾಯ್ ಎಲ್ಲರಿಗೂ ಹೆಂಗದಿರಿ? ನಾನಂತರೂ ಮಸ್ತ್ ಅದೀನಿ. ಹಿಂಗೆ ಸಿಲ್ಕಿ ಆ್ಯಂಡ್ ಶೈನಿಯಾಗಿ ಹೇರ್ ಆಗಬೇಕಂದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ, ನಾನು ಇವತ್ತು ಒಂದು ಹೋಮ್ ಮೇಡಾಗಿ ಮೆಹಂದಿ ಹೆಂಗೆ ಹಚ್ಕೊಳ್ಳೋದು ಮತ್ತು ಅದಕ್ಕೆ ಏನೇನು ಹಾಕಬೇಕಂಥೇಳಿ ತೋರ್ಸಾತೀನಿ. ಅದು ಭಾಳ ಈಸಿಯಾಗಿ ಮಾಡ್ಬೋದು. ಒಂದು ಸ್ವಲ್ಪ ಅದಕ್ಕೆ ಏನೇನು ಹಾಕಬೇಕಪ್ಪ ಅಂತಂದ್ರೆ, ಮೊದಲು ಸ್ವಲ್ಪ ಮೆಂತ್ಯ ಕಾಳನ್ನು ನೆನೆ ಹಾಕಬೇಕು. ಅದನ್ನು ಒಂದು 4ರಿಂದ 5 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಅದನ್ನು ನೆನೆಸಿ ಮೆಂತ್ಯ ಕಾಳು ಮತ್ತು ನೀರು ಎರಡನ್ನೂ ಮಿಕ್ಸಿಗೆ ಹಾಕ್ಕೋಬೇಕು. ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಅದ್ರ ಜೊತೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಅದೇನು ಇಷ್ಟ ಅಂತ ಅಷ್ಟಂತ ಇಲ್ಲ, ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನ ಹಿಂಗೆ ಚಂದಾಗ ಪೇಸ್ಟ್ ಮಾಡ್ಕೋಬೇಕು. ಚಂದಾಗ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಒಂದು ನಾವು ಯಾವುದಕ್ಕೆ ಮೆಹಂದಿ ಕಲಿಸ್ತೀವಿ ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಬೀಟ್ರೂಟ್ ಎದಕ್ಕಂದ್ರೆ ನಮ್ಮ ಹೆಲ್ತ್ ಮತ್ತು ಸ್ಕಿನ್ನಿಗೂ ಒಳ್ಳೆಯದು ಮತ್ತು ಹೇರಿಗೂ ಒಳ್ಳೆಯದು. ಹಾಗಾಗಿ ಬೀಟ್ರೂಟನ್ನು ಚಲೋ ಹೊತ್ನಾಗ ತೊಳಿಬೇಕು. ನಾನಿಲ್ಲೇ 4 ತೊಗೊಂಡಿನಿ, ಬಟ್ 4 ಹಾಕೋಂಗಿಲ್ಲ. ನನಗೊಂದು ಸ್ವಲ್ಪ ಜ್ಯೂಸ್ ಬೇಕು, ಅದಕ್ಕಾಗಿ ನಾನು ಮಾಡ್ಕೊಳತ್ತೀನಿ. ಒಂದು ಬೀಟ್ರೂಟನ್ನು ಹಾಕ್ತೀನಿ. ಅದನ್ನು ಚೆಂದಾಗ ಮ್ಯಾಲಿಂದ ಸ್ಕಿನ್ನೆಲ್ಲ ತೆಗೆದು ಅದನ್ನು ಸಣ್ಣಗೆ ಪೀಸ್ ಮಾಡ್ಕೋಬೇಕು. ಪೀಸ್ ಮಾಡಿಕೊಂಡು ಅದನ್ನು ಎಷ್ಟು ಸಣ್ಣ ಮಾಡ್ಕೊತೀವಿ ಅಷ್ಟು ಚಲೋ. ನಾನು ಅದನ್ನು ಪೀಸ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕೋಬೇಕು. ನಾನು ಏನು ಮೆಂತ್ಯ ಹಾಕ್ಕೊಂಡಿದ್ದಿಲ್ಲ ಅದೇ ಮಿಕ್ಸಿ ಜಾರಿಗೆ ಇದನ್ನು ಪೇಸ್ಟ್ ಮಾಡ್ಕೊಳಕ್ಕೆ ಹಾಕ್ಕೊಳತ್ತೀನಿ. ಅದಕ್ಕೆ ನಾನೊಂದು ಸ್ವಲ್ಪ ಹುಳಿ ಮಜ್ಜಿಗೆ ಇಲ್ಲ ಅಂತಂದ್ರೆ ನೀವು ನೀರನ್ನು ಹಾಕ್ಕೋಬೋದು. ಬಿಟ್ಟರೆ ನೀವು ಏನಂದ್ರೆ ಮೆಂತ್ಯದ ನೀರು ಏನಾರು ಇತ್ತಂದ್ರೆ ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡು ಅದನ್ನು ನೀರು ಏನಿರ್ತದೆ ಅದನ್ನು ಸ್ಟೇನ್ ಮಾಡ್ಕೋಬೇಕು. ಅಂದರೆ ಸೋಸ್ಕೋಬೇಕು. ಅದ್ರದ್ದು ಜ್ಯೂಸ್ ಏನು ಬಂದಿರ್ತೈತಿ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ನಾವೇನು ಮೆಂತ್ಯ ಪೇಸ್ಟ್ ಮಾಡಿರ್ತೀವಲ್ಲ ಆ ಪೇಸ್ಟಿಗೆ ಹಾಕ್ಕೋಬೇಕು. ಪೇಸ್ಟಿಗೆ ಹಾಕ್ಕೊಂಡು ಅದಕ್ಕೆ ನಾನು ಹೆನ್ನ ಪೌಡ್ರ್ ಮೆಹಂದಿನ ಹೆನ್ನ ತೊಗೋತೀನಿ. ಅಂದರೆ ಇದು ಒಂದು ಸ್ವಲ್ಪ ನ್ಯಾಚುರಲ್ ಇರ್ತೈತಿ, ಇದ್ರೊಳಗೆ ಏನು ಕೆಮಿಕಲ್ಸ್ ಇರೋಂಗಿಲ್ಲ ಅಂತ ಅಂದ್ಕೊಂಡು ಇದನ್ನು ತೊಗೊಳತ್ತೀನಿ. ಅದನ್ನು ಹಾಕ್ಕೋಬೇಕು. ಎರಡು ಹಾಕ್ಕೋತೀನಿ ನಾನು. 2 ಹಾಕ್ಕೊಂಡು ಅದಕ್ಕೆ ಒಂದು 2ರಿಂದ 3 ಎಗ್ ಹಾಕ್ಕೋಬೇಕು. ನನ್ನ ಹತ್ರ ಅಷ್ಟು ಇರಲಿಲ್ಲ, 1 ಎಗ್ ಇತ್ತು, 1 ಎಗ್ ಹಾಕ್ಕೊಂಡಿನಿ. ಅದಕ್ಕೆ ಮತ್ತೊಂದು ಸ್ವಲ್ಪ ಹುಳಿ ಮೊಸರು ಹಾಕ್ಕೋಬೇಕು. ಹುಳಿ ಮೊಸರನ್ನು ಮನ್ಯಾಗ ಮಾಡಿದ್ರಂತೂ ಭಾರಿ ಬೆಸ್ಟ್. ಆ ಮೊಸರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದನ್ನು ಕಲಸಿ ಇಟ್ಕೊಂಡಾದ್ಮೇಲೆ ಅಲೋವೆರಾ ಜೆಲ್ ಹೋಮ್ ಮೇಡಾಗಿರ್ಬೇಕು. ಅಲೋವೆರಾ ಜೆಲ್ಲು ಹೊರಗಿಂದ ಬೇಡ, ಹೊರಗಿಂದ ಅಷ್ಟಾಗಿ ಚಲೋ ಇರೋಂಗಿಲ್ಲ ಅಂಥೇಳಿ ಅಲೋವೆರಾನ ತೊಗೊಂಡು ಅದನ್ನು ಸ್ವಚ್ಛಗೆ ತೊಳೆದು ಅದು ಒಳಗಿಂದ ಜೆಲ್ಲಿ ಅಷ್ಟೇ ಹಾಕ್ಕೊಂಡ್ರೆ ಬೆಸ್ಟ್. ಅದು ಸ್ಕಿನ್ ಹಾಕ್ಕೊಂಡ್ರೂ ಓಕೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಏನೈತಿ ಒಳಗಿನ ಜೆಲ್ಲಿ ಅಷ್ಟೇ ಹಾಕ್ಕೊಳತ್ತೀನಿ. ಒಂದು 2ರಿಂದ 3 ಲೇಯರ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. 3 ಪೀಸನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬಟ್ ನಾನಿಲ್ಲೇ ಭಾಳ ತೊಗೊಂಡು ಒಂದು ಸ್ವಲ್ಪ ಜೆಲ್ಲಿನ ಪೇಸ್ಟ್ ಮಾಡಿ ಇಟ್ಕೋಬೇಕಂತ ಹೇಳಿ ಇದಕ್ಕೆ ನಾನು ಹಿಂಗೆ ಕಚಪಚ ಅಂಥೇಳಿ ತೆಗಿಬಾರ್ದು, ನೀಟಾಗಿ ತೆಗಿಬೇಕು. ನನಗೆ ನೀಟಾಗಿ ತೆಗಿಯಕ್ಕೆ ಬರಲ್ಲ, ಯಾಕಂದ್ರೆ ಇದು ಭಾಳ ಕೈ ಜರಿತೈತಿ, ಕೈಯಿಂದ ಜಾರು ಹೋಗ್ತೈತಿ. ಹಾಗಾಗಿ ಅಲೋವೆರಾ ಜೆಲ್ಲನ್ನು ನೀಟಾಗಿ ತೊಳೆದು ಹೀಗೆಲ್ಲ ಒಳಗಿನ ಜೆಲ್ ಹಾಕ್ಕೊಳತ್ತೀನಿ. ಇದನ್ನು ಹಾಕ್ಕೊಂಡಾದ್ಮೇಲೆ ಇದೆಲ್ಲ ಇಷ್ಟ ಆದಮೇಲೆ ಇದಕ್ಕೊಂದು ಸ್ವಲ್ಪ ಎಳೆದಿದ್ದು ಸ್ಕಿನ್ನನ್ನು ಹಾಕಿ ಇದನ್ನು ಚಂದಾಗ ಪೇಸ್ಟ್ ಮಾಡ್ಕೋಬೇಕು. ಅಲೋವೆರಾ ಇದು ಪೇಸ್ಟ್ ಆಗಲ್ಲ, ಜ್ಯೂಸ್ ಆಕೈತಿ. ಈ ಜ್ಯೂಸನ್ನು ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಮೆಹಂದಿನ ಫಸ್ಟ ಯಾಕೆ ಮಿಕ್ಸ್ ಮಾಡ್ಕೋಬೇಕು ಜೆಲ್ ಹಾಕ್ಕೊಳ್ಳೋಕ್ಕಿಂತ ಮೊದಲು ಅಂದ್ರೆ ಅದು ಪುಡಿ ಇರ್ತೈತಲ್ಲ, ಪುಡಿ ಏನೈತಿ ಈ ಜೆಲ್ ಜೋಡಿ ಪಟ್ನ ಮಿಕ್ಸ್ ಆಗಂಗಿಲ್ಲ, ಅದು ಗಂಟಾಗಿ ಹಂಗೆ ಉಳಿತೈತಿ. ಅದಕ್ಕಾಗಿ ಫಸ್ಟ್ ಮೆಹಂದಿ ಒಂದು ಸಲ 1 ರೌಂಡ್ ಕಲಸ್ಕೋಬೇಕು, ಆಮೇಲೆ ಹಚ್ಕೋಬೇಕು. ಇದನ್ನು ಕಲಸಿದಾದ್ಮೇಲೆ 3ರಿಂದ 4 ಅವರ್ ನೆನೆಯಾಗಿ ಬಿಡಬೇಕು. ನೆನೆಯಾಗಿ ಬಿಟ್ಟಾದ್ಮೇಲೆ ಇದು ಇಷ್ಟ ಆಗಿಲ್ಲ, ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೋಬೋದು, ಇಲ್ಲಾಂದ್ರೆ ಎಗ್ ಹಾಕ್ಕೋಬೋದು, ನಡಿತೈತಿ. ಇಲ್ಲ ಮೆಂತ್ಯ ನೆನೆಸಿದ ನೀರಿದ್ರೂ ಹಾಕ್ಕೋಬೋದು, ನಡಿತೈತಿ. ಹಾಕ್ಕೊಂಡು ಇದನ್ನು ಹಿಂಗೆ ಸ್ವಲ್ಪ ಕೂದಲ ತೊಗೊಂಡು ಅಪ್ಲೈ ಮಾಡ್ಕೋಬೇಕು. ನಾವು ಎಷ್ಟು ಸ್ವಲ್ಪ ಕೂದಲ ತೊಗೊಂಡು ಅಪ್ಲೈ ಮಾಡ್ಕೋತೀವಿ ಅಷ್ಟು ಬೆಸ್ಟ್. ಯಾರು ಅಪ್ಲೈ ಮಾಡೋರು ಇದ್ರಂತೂ ಇನ್ನೂ ಬೆಸ್ಟ್. ನನಗೆ ಯಾರೂ ಇರಲಿಲ್ಲ, ನಾನು ಅಪ್ಲೈ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ಅಪ್ಲೈ ಮಾಡ್ಕೊಳತ್ತೀನಿ. ಹಿಂಗೆ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು. ನಾನು ಈ ಅಪ್ಲೈ ಮಾಡ್ಕೊಳ್ಳೋದನ್ನ ಎಲ್ಲಿ ಕಲ್ತೀನಿ ಅಂದ್ರೆ ಹಾಸ್ಟೆಲ್ ಒಳಗೆ ಕಲ್ತೀನಿ. ನಾನು ಕಲಿಯುವಾಗ ಹಾಸ್ಟೆಲ್ ಒಳಗಿದ್ದೆ, ಆವಾಗ ಅಪ್ಲೈ ಮಾಡೋದನ್ನು ಹಿಂಗೆ ಅಪ್ಲೈ ಮಾಡ್ತಿದ್ರು. ನಿಮ್ಗೆ ಹೆಂಗೆ ಬೇಕು ಹಂಗೆ ಅಪ್ಲೈ ಮಾಡ್ಕೋಬೋದು. ಬಟ್ ಈ ಮೆಥಡ್ ಸ್ವಲ್ಪ ಎಲ್ಲ ಕೂದಲಿಗೂ ಅಪ್ಲೈ ಆಗುತ್ತೆ ಅಂಥೇಳಿ ಸ್ವಲ್ಪ ತೊಗೊಂಡು ಎಲ್ಲನೂ ರೌಂಡ್ ಮಾಡ್ಕೋಬೇಕು. ಕೂದಲನ್ನು ಚೆಂದಾಗ ಅಪ್ಲೈ ಮಾಡ್ಕೋಬೇಕು. ನಾವು ಮೆಹಂದಿನ ಹೇರ್ ರೂಟಿಗೆ ಹಚ್ಕೋಬೇಕು, ಅಂದರೆ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೋಬೇಕು ಜಾಸ್ತಿ.
ಯಾಕಪ್ಪ ಅಂತಂದ್ರೆ ನಮ್ಮ ಸ್ಕಾಲ್ಫ್ ಡ್ಯಾಂಡ್ರಫ್ ಆಗಿದ್ರೆ ಮತ್ತು ಡ್ರೈ ಇದ್ರೆ ಈ ಮೆಹಂದಿ ಅದನ್ನು ಕಡಿಮೆ ಮಾಡೋಕೆ ಹೆಲ್ಪ್ ಮಾಡ್ತೈತಿ. ಇದು ಭಾಳ ಒಳ್ಳೆಯದು. ಮೆಹಂದಿ ಹಚ್ಕೊಳ್ಳೋದು ತಂಪಂತ ಹೇಳ್ತಾರೆ. ಹಾಗಾಗಿ ನಾವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಕೂದಲಕ್ಕಷ್ಟಲ್ಲ, ಸ್ಕ್ಯಾಲ್ಪಿಗೂ ಅಪ್ಲೈ ಮಾಡ್ಕೋಬೇಕು. ಹಾಗಾಗಿ ಸ್ಕಾಲ್ಪಿಂದ ಕೂದಲು ತುದಿವರೆಗೂ ನಾವು ಅಪ್ಲೈ ಮಾಡ್ಕೋಬೇಕು. ಚೆಂದಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಂದೀಗ ಮೆಹಂದಿ ಹಚ್ಕೊಳ್ಳೋ ಪ್ರೋಗ್ರಾಮ್ ಮುಗೀತು. ಈಗ ನೆಕ್ಸ್ಟ್ ಏನೈತಂದ್ರೆ ಮಲ್ಕೊಂಡು ಎದ್ದಾದಮೇಲೆ ಇದನ್ನು 4 ಅವರ್ ಬಿಟ್ಟರೆ ಸಾಕಾಗತ್ತೆ. ಬಟ್ ನಾನು ನೈಟ್ ಹಚ್ಕೊಂಡಿದ್ದೆ, ಹಾಗಾಗಿ ನೈಟ್ ಪೂರ ಬಿಟ್ಟಿದ್ದೆ. ಹಂಗೆ ಬೆಳಗ್ಗೆ ಎದ್ದು ಕೂದಲ ತೊಳ್ಕೊಂಡ್ರೆ ಹಿಂಗೆ ಶೈನಿ ಆ್ಯಂಡ್ ಸಿಲ್ಕಿ ಆಗಿರ್ತಾವೆ, ಮಸ್ತಾಗಿರ್ತಾವೆ.